ವೀಕ್ಷಕರೇ, ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಧನುರಾಶಿಯವರ ಬಗ್ಗೆ, ಧನಸ್ಸು ರಾಶಿಯವರ ಬಗ್ಗೆ ನೀವು ಯಾರು, ನಿಮ್ಮ ವ್ಯಕ್ತಿತ್ವ ಎಂತದ್ದು, ನಿಮ್ಮ ವಿಚಾರಗಳು ಎಂತದ್ದು, ನಿಮ್ಮ ಮೈನಸ್ ಪಾಯಿಂಟ್ಗಳೇನು, ನಿಮ್ಮ ಶಕ್ತಿ ಅಂತಂದ್ರೆ ಏನು, ನೀವು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು, ನಿಮ್ಮ ಸಕ್ಸಸ್ ಎಲ್ಲಿ ನಿಲ್ತಾ ಇದೆ, ನೀವು ಯಾವುದನ್ನ ಸರಿಪಡಿಸ್ಕೋಬೇಕು ಅನ್ನುವಂಥದ್ದು ಎಂತ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಇದಾಗುತ್ತೆ ಗೊತ್ತಾ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅನ್ನುವಂತ ಮಾತನ್ನ ಹೇಳ್ತಾ, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಧನುರಾಶಿಯವರು ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕಲ್ವಾ ನಾವು. ಈ ಧನುರಾಶಿಯವ್ರ ಅಂದ ತಕ್ಷಣ ಯಾವತ್ತಿಗೂ ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಈ ದಾನ ಧರ್ಮ ಮಾಡುವಂತದ್ರಲ್ಲಿ, ಪರೋಪಕಾರ ಪರಸಹಾಯ ಮಾಡ್ತಕ್ಕಂಥದ್ರಲ್ಲಿ ವಿಶಾಲವಾಗಿರ್ತಕ್ಕಂಥ ಮನಸ್ಸುಳ್ಳವರು ಸದಾ ಮುಂಚೂಣಿಯಲ್ಲಿರ್ತಾರೆ. ದಾನ ಧರ್ಮ ಮಾಡೋದ್ರಲ್ಲಿ ನಿಮಗಿಲ್ಲ ಅಂತಂದ್ರೂ ಕೂಡ ಬೇರೆಯವರಿಗೆ ಸಹಾಯ ಮಾಡುವಂತ ಗುಣ ಇದೆಯಲ್ಲ, ಅದು ನಿಜವಾಗಿಯೂ ಮೆಚ್ಚುವಂತಹ ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು. ಇನ್ನು ಎಲ್ಲರ ಪ್ರೀತಿಗಳನ್ನ ಗಳಿಸ್ತಕ್ಕಂಥದ್ದು, ಯಾವಾಗ್ಲೂ ನೀವು ತಿರುಗಾಟ ಮಾಡುವಂಥದ್ದು, ಯಾವ್ದೋ ಪ್ರೇಕ್ಷಣೀಯ ಸ್ಥಳ ನೋಡೋದು, ಪ್ರವಾಸ ಮಾಡ್ತಕ್ಕಂಥದ್ದು, ಈ ಪ್ರವಾಸ ಅನ್ನುವಂಥದ್ರಲ್ಲಿ ಬಹಳಷ್ಟು ಆಸಕ್ತಿಯನ್ನ ಉಳ್ಳಂತವರಾಗಿರ್ತಕ್ಕಂಥದ್ದು ಧನುರಾಶಿಯವರು. ಇನ್ನು ಮನಸ್ಸಿನಲ್ಲಿ ಒಂದು ಗಟ್ಟಿತನ ಅನ್ನುವಂಥದ್ದಿರುತ್ತೆ. ಈ ಧರ್ಮಗಳಲ್ಲಿ, ಈ ನ್ಯಾಯಗಳಲ್ಲಿ ಬಹಳಷ್ಟು ದಯೆಯನ್ನ ಹೊಂದಿರತಕ್ಕಂಥದ್ದು, ನ್ಯಾಯಕ್ಕೆ ತಲೆಬಾಗುವಂಥದ್ದು, ಸತ್ಯಕ್ಕೆ ಸುಳ್ಳು ಹೇಳಬೇಕು ಅಂತಂದ್ರೆ ಮನಸ್ಸು ಒಪ್ಪೋದಿಲ್ಲ. ಯಾಕಂದ್ರೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಧನುರಾಶಿಯವರು. ಹಾಗಾಗಿ ಸತ್ಯಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡ್ತಕ್ಕಂತಹ ವ್ಯಕ್ತಿಗಳು, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಅನೇಕ ವಿಧವಾದ ಧರ್ಮ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು, ಈ ದಾನ ಧರ್ಮ ಮಾಡುವಂಥದ್ದು ಅಥವಾ ಪರೋಪಕಾರ ಪರಸಹಾಯ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾಗಿಯೂ ಬೇರೆಯವರಿಗೆ ಹೇಳ್ಕೊಂಡು ಮಾಡುವಂಥದ್ದಲ್ಲ, ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥದ್ರಲ್ಲಿ ನಿಸ್ಸೀಮರು ಧನುರಾಶಿಯವರು. ಇನ್ನು ಯಾವಾಗ್ಲೂ ಈ ಸ್ವತಂತ್ರವಾಗಿರ್ಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು, ಬೇರೆಯವರ ಅಧೀನದಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ. ಯಾರು ಏನಾದ್ರೂ ಅಂದ್ಬಿಟ್ರು ಅಂತಂದ್ರೆ ಅದನ್ನ ಸಹಿಸ್ಕೊಳಕ್ ಆಗಲ್ಲ. ಮಾನ ಮರ್ಯಾದೆಗೆ ಜಾಸ್ತಿ ಒತ್ತನ್ನ ಕೊಡ್ತಕ್ಕಂಥವ್ರು ಧನುರಾಶಿಯವರು. ಬಹಳ ಸೂಕ್ಷ್ಮವಾದಂತ ಸ್ವಭಾವ. ಏನಾದ್ರೂ ಅಂದ್ಬಿಟ್ರೆ ಮನಸ್ಸಿಗೆ ಪರಿಣಾಮವನ್ನ ಮಾಡ್ಕೊಳ್ತಕ್ಕಂಥದ್ದು. ಏನಾದ್ರೂ ತಪ್ಪು ಮಾಡಿದ್ರೆ ನಾನು ಈ ತರ ತಪ್ಪು ಮಾಡದ್ನಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಮಾಡ್ಕೊಳ್ತಕ್ಕಂತಹ ಒಂದು ಗುಣ ಧನುರಾಶಿಯವರಲ್ಲಿರ್ತಕ್ಕಂಥದ್ದು. ಒಳ್ಳೆಯ ನಡತೆ, ಯಾರನ್ನು ಕಡೆಗಣಿಸ್ತಕ್ಕಂತಹ ವಿಚಾರಗಳಿರೋದಿಲ್ಲ, ಎಲ್ಲರನ್ನೂ ಇಷ್ಟಪಡ್ತಕ್ಕಂಥದ್ದು, ಎಲ್ಲರನ್ನೂ ಗೌರವಿಸಿ ಜೀವನ ಮಾಡತಕ್ಕಂತಹ ವ್ಯಕ್ತಿಗಳಾಗಿರೋದ್ರಿಂದ ಸ್ವಲ್ಪ ಏನ್ ಮಾಡ್ತಾರೆ, ಯಾವಾಗ್ಲೂ ಈ ಜನ ಇವ್ರನ್ನ ಇಷ್ಟಪಡ್ತಾರೆ. ಧನುರಾಶಿಯವರು ನಿಮಗೆ ಬಹಳಷ್ಟು ಗೌರವವನ್ನ ಕೊಡ್ತಾರೆ, ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇಂತಹ ಒಂದು ಸೂಕ್ಷ್ಮವಾದಂತ ಸ್ವಭಾವದವರು ನೀವಾಗಿರ್ತಕ್ಕಂಥದ್ದು. ಇಂತಹ ಒಂದು ಧನುರಾಶಿಯವರು ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ನ್ಯೂನ್ಯತೆ ಇದೆ ನಿಮ್ಮಲ್ಲಿ, ಏನು ಒಂದು ಮೈನಸ್ ಪಾಯಿಂಟ್ ಇದೆ, ಏನನ್ನ ನೀವು ಸರಿಪಡಿಸ್ಕೋಬೇಕು ಅನ್ನುವಂತ ವಿಚಾರವನ್ನ ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಳೇಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಇದೆ, JB ಪ್ರೆಡಿಕ್ಷನ್ಸ್ ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ:
8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಇದು 80ರಿಂದ 100 ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೇಕಾಗಿರ್ತಕ್ಕಂತ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ರಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಧನುರಾಶಿಯವರು ಯಾವತ್ತಿಗೂ ಒಂದು ತಪ್ಪು ಏನ್ ಮಾಡ್ತಕ್ಕಂಥದ್ದು ಅಂತಂದ್ರೆ ದುಡುಕುತನ. ಸಡನ್ ಆಗಿ ದುಡುಕ್ ಬಿಡೋದು, ಸಡನ್ ಆಗಿ ಯಾವ್ದಾದ್ರು ಒಂದು ಕೆಲಸಕ್ಕೆ ಕೈ ಹಾಕ್ಬಿಡೋದು ಅಥವಾ ಏನಾದ್ರೂ ಒಂದು ಹೇಳ್ಬಿಡೋದು, ಆಮೇಲೆ ಪಶ್ಚಾತ್ತಾಪ ಪಡುವಂಥದ್ದು. ಈ ದುಡುಕುತನದ ಒಂದು ವಿಚಾರ ಇದೆಯಲ್ಲ, ಇದರಿಂದ ಬಹಳಷ್ಟು ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ. ಏನೋ ಒಂದು ವ್ಯವಹಾರ ಉದ್ಯೋಗ ಮಾಡ್ತಾ ಇದ್ದೀರಾ, ಅದನ್ನ ಸಡನ್ ಆಗಿ ಯಾರೋ ಮಾಡ್ತಾ ಇದ್ದಾರೆ ಅಥವಾ ಕೈಯಲ್ಲಿ ದುಡ್ಡಿದೆ ಮಾಡ್ಬಿಡೋಣ ಅಂತ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಆಮೇಲೆ ಪಶ್ಚಾತ್ತಾಪ ಅನುಭವಿಸ್ಬಿಡೋದು, ನಾನು ಈ ತರ ಮಾಡಬಾರ್ದಾಗಿತ್ತು ಅಂತ ಹೇಳಿ. ಎಷ್ಟೋ ಸಾರಿ ನಿಮ್ಮ ಜೀವನದಲ್ಲಿ ನೀವು ದುಡುಕುತನದಿಂದ ಮಾಡಿರ್ತಕ್ಕಂಥ ತಪ್ಪಿಗಾಗಿ ಪರಿಣಾಮ ಮತ್ತು ಪಶ್ಚಾತ್ತಾಪ ಅನುಭವಿಸಿರ್ತಕ್ಕಂಥದ್ದು ಇದೆ. ಈ ದಾನ ಧರ್ಮ ಮಾಡಿ ಕೆಟ್ಟವರಾಗಿರುವಂತದ್ದು ಇರ್ಬೋದು, ದುಡುಕುತನದಿಂದ ಏನಾದ್ರೂ ಹೇಳಿ ಏನಾದ್ರೂ ಮಾಡಿ ದುಡುಕುತನದಿಂದ ತೊಂದರೆಯನ್ನ ಅನುಭವಿಸಿರ್ತಕ್ಕಂಥದ್ದಿರ್ಬೋದು. ಈ ರೀತಿಯಾಗಿ ಬಹಳಷ್ಟು ಪಶ್ಚಾತ್ತಾಪಗಳನ್ನ ಅನುಭವಿಸಿರ್ತಕ್ಕಂಥದ್ದಿದೆ. ನಿಜಾನ ಸುಳ್ಳ, ಈ ಓವರ್ ಆಲ್ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ನಿಮ್ಮ ಗುಣಲಕ್ಷಣ ಆಗಿರ್ಬೋದು ಅಥವಾ ನಿಮ್ಮ ದುಡುಕುತನದ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಪರಿಣಾಮಗಳ ಬಗ್ಗೆ ಆಗಿರ್ಬೋದು, ಇದನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಜೊತೆಗೆ ನೀವೇನು ಒಂದು ಕೆಲಸವನ್ನ ಮಾಡ್ತೀರಿ, ಸ್ಟಾರ್ಟಿಂಗ್ ಅಲ್ಲಿ ಬಹಳಷ್ಟು ಹುರುಪಿರುತ್ತೆ, ಬಹಳ ಆತ್ಮವಿಶ್ವಾಸದಿಂದ ನೀವು ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಿ. ನೀವು ಯಾವುದೇ ಒಂದು ಕೆಲಸ ಇರ್ಬೋದು, ಅದು ಪ್ರತಿಯೊಂದು ಆಲ್ ಅಂಡ್ ಸೋಲ್ ಇಂಥದ್ದೇ ಅಂತ ಹೇಳಿ ನಾನು ಇಲ್ಲಿ ವಿಡಿಯೋ ಬಹಳ ಲೆಂತ್ ಆಗುತ್ತೆ. ನೀವು ಏನಾದ್ರೂ ಒಂದು ಮಾಡ್ಲಿಕ್ಕೆ ಹೋಗಿ, ಆದ್ರೆ ಕೊನೆಯಲ್ಲಿ ಏನಾಗುತ್ತೆ, ಸಡನ್ ಆಗಿ ಬೇಸರಿಸ್ಕೊಂಡ್ ಬಿಡೋದು ಅಥವಾ ಅದರಿಂದ ಹಿಂದೆ ಸರಿದು ಬಿಡೋದು, ಆಮೇಲೆ ಅದು ಬೇಸರ ಆಗಿ ಅದು ಅದರಿಂದ ನಷ್ಟವನ್ನ ಅನುಭವಿಸ್ತಕ್ಕಂಥದ್ದು. ಈ ರೀತಿ ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಇದನ್ನ ನೀವು ಸರಿಪಡಿಸ್ಕೋಬೇಕು ಅಂತಂದ್ರೆ ನೀವು ಸಡನ್ ಆಗಿ ದುಡುಕುತನದಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು. ಯಾಕಂತಂದ್ರೆ ಏನಾದ್ರೂ ಒಂದು ಮಾಡ್ಬೇಕು ಅಂತಂದ್ರೆ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಯೋಚನೆಯನ್ನ ರೂಪಿಸ್ಕೊಂಡು ನೀವು ಆ ವಿಭಾಗಕ್ಕೆ ಆ ವಿಚಾರಕ್ಕೆ ಕೈ ಹಾಕಿದ್ರಿ ಅಂತಂದ್ರೆ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ, ಉಪಯೋಗ ಅನ್ನುವಂಥದ್ದು ಆಗತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನೀವು ಮಾಡ್ತಕ್ಕಂತ ಒಂದು ಕಾರ್ಯಕ್ಷಮತೆ ಇದೆಯಲ್ಲ, ಅದನ್ನ ಯೋಚನೆ ಮಾಡಿ ಯೋಜನೆಯನ್ನ ರೂಪಿಸ್ಕೊಂಡು ಕೆಲಸವನ್ನ ಮಾಡ್ಕೊಳ್ಳಿ. ಜೀವನದಲ್ಲಿ ಖಂಡಿತವಾಗಿ ಒಳ್ಳೆ ಫಲ ಸಿಗ್ತದೆ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೋಬೇಕು. ಬಹಳಷ್ಟು ಈ ಸಹಾಯ ಮಾಡ್ತಕ್ಕಂಥದ್ದು ಸರಿ ಇದೆ, ಆದ್ರೆ ರಿಸ್ಕ್ ಅನ್ನ ತೆಗೆದುಕೊಂಡು ಸಹಾಯ ಮಾಡುವಂಥದ್ದು ಇದೆಯಲ್ಲ, ಸಮಸ್ಯೆಗಳನ್ನ ಮೈ ಮೇಲೆ ಎಳ್ಕೊಂಡಂಗೆ ಅಂತದ ಅನುಭವಗಳು ಸಾಕಷ್ಟು ಆಗಿದೆ ನಿಮ್ ಜೀವನದಲ್ಲಿ. ಹಾಗಾಗಿ ಇನ್ನು ಮುಂದಾದ್ರೂ ಕೂಡ ಈ ದುಡುಕುತನದ ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ಳಾರದೆ ಗಟ್ಟಿತನದಿಂದ ತೀರ್ಮಾನ ತೆಗೆದುಕೊಂಡು ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.